ಕಡು ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ಕಡು ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ವನವಾಸದೊಳು ಬಳಲಿಹ ನಮ್ಮನು ಕೃಷ್ಣ ಶ್ರೀಹರಿ ವನವಾಸದೊಳು ಬಳಲಿಹ ನಮ್ಮನು ಅಲ್ಲವೇ ಪರಮಾತ್ಮ ವನವಾಸದೊಳು ಬಳಲಿಹ ನಮ್ಮನು ನರಳಿಸಿದರು ಕೌರವರು ನರಳಿಸಿದರು ಕೌರವರು ಅನುಜರಲಿ ಅನ್ಯಾಯ ಸರಿಯೇನೋ ದೊರೆಯೇ ಅನುಜರಲು ಈ ನ್ಯಾಯ ಸರಿಯೇನೋ ದೊರೆಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ದೀನರ ದೊರೆಯೇ ಕೃಷ್ಣ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವರೇ? ನೀನು ನಮ್ಮ ಮೇಲಿಟ್ಟಿರತಕ್ಕಂಥ ಪ್ರೀತಿ ವಾತ್ಸಲ್ಯವು ಅಪಾರವಾದದ್ದು ದೇವ, ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಅಷ್ಟೊಂದು ಹೊಗಳಿಬೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ಈಗ ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಮಸ್ತ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿಯಿಂದ ಸಹಬಾಳ್ವೆ ಮಾಡುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮೈಪನಾಗಿ ಪಾಪದ ವರೆಯ ದರೆತನಯ್ಯ ಶಿರದಲ್ಲಿ ಬಂಧು ಬಾಂಧವ ರಕ್ತದಿಂದ ಈ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯಂ ವೀಕ್ಷಿಸೈ ಸಹಿಸನೈ ದಿತದಿ ಕರಳು ಸಂದಿಗೆ ಆಪದ್ ಬಂದುವೆ ಕರೆ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. ಪರಮಾತ್ಮ, ಸಮರವನೊಲ್ಲೆನಯ್ಯ ಕಮಲಾಕ್ಷ
ಜಲದ ಬೋಗುಳಿಯಂತೆ ಸಿರಿಬೋಗ ನಶ್ವರ. ಧರ್ಮನಂದನ, ಜಲದ ಬೋಗುಳಿಯಂತೆ ಸಿರಿಬೋಗ ನಶ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಧರ್ಮನಂದನ, ದರೆಯ ದುರಾಸೆಗೆ ಕಾಳಗವೆಸಗಿ. ದರೆಯ ದುರಾಸೆಗೆ ಕಾಳಗವೆಸಗಿ. ನರಹತ್ಯೆಗೆ ನಾ ಗುರಿಯಾಗುವುದೇ. ದರೆಯ ದುರಾಸೆಗೆ ಕಾಳಗವೆಸಗಿ. ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಯುವುದೇ. ಗುರು ಬಾಂಧವರ ಶವಗಳ ಕಾಯುವುದೇ. ಎನ್ನೋ ಒಂದು ಮಣ್ಣಿಗೋಸ್ಕರ. ಎನ್ನೋ ಒಂದು ಮಣ್ಣಿಗೋಸ್ಕರ. ಹಿಂದೆ ಅನೇಕರು ಒಡೆದಾಡಿ ಮಡಿದರು. ಅಲ್ಲವೇ ಪರಮಾತ್ಮ? ಹಿಂದೆ ಅನೇಕರು ಒಡೆದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಳಿದರು ಸರಿಯೇ. ಭರತ ಭೂಮಿಯನ್ನು ಯಾರಾಳಿದರು ಸರಿಯೇ. ಕಮಲವನಲ್ಲಿನಯ್ಯ ಕಮಲಾಕ್ಷ. ಜಲದ ಬೋಗುಳಿಯಂತೆ ಸಿರಿಬೋಗ ನಶ್ವರ. ಜಲದ ಬೋಗುಳಿಯಂತೆ ಸಿರಿಬೋಗ ನಶ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಸಮರವನೊಲ್ಲೆನಯ್ಯ. ಎದುಬದಿ ಪರಮಾತ್ಮ. ಧರ್ಮನಂದನ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ಸಿಲುಕಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸುವೆ ಹೇಳು ಕೃಷ್ಣ. ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾದರೆ ನಾನು ಸಹಿಸುವುದಿಲ್ಲ ದೇವಾ, ಸಹಿಸು. ಆದುದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ಸುಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧ ಇದು. ಧರ್ಮನಂದನ,
ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಒಂದವದಿಯ ಕೌರವರಳು ತಂದೆ ನಮಗೆ ಸಲ್ಲದು. ಒಂದವದಿಯ ಕೌರವರಳು ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ಒಂದವದಿಯ ಕೌರವರಳು ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಶ್ರಮ ವಹಿಸಿ ದುಡಿದಿಹನೆ. ಶ್ರಮ ವಹಿಸಿ ದುಡಿದಿದ್ದಾನೆ. ತಪ್ಪಿದ ಪರು ರಕ್ತದ ಗರ್ಭತೆಯಿದೆ. ತಪ್ಪಿದ ಪರು ರಕ್ತದ ಗರ್ಭತೆಯಿದೆ ಗದೆಯಲು. ಮಂದಮತಿಯ ಕೌರವರಳು ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಣೆಯನ್ನು ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಬೇಸಿ ಮುನ್ನೊಬ್ಬನೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಈ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ? ಹೌದು ಜನಾರ್ದನ, ಅಗ್ರಜನ ಮಾತನ್ನು ಅನುಮೋದಿಸಿಕೊಂಡು ನಮ್ಮನ್ನೇಕೆ ಸಜೀವವಾಗಿಕೊಳ್ಳುತ್ತಿರುವೆ? ಆದಿಯಿಂದಲ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುನ್ನುಗ್ಗೋಣವೆಂದರೆ ಈ ಭ್ರಾತೃ ಎಂಬ ಮಮಕಾರವು ನಮ್ಮನ್ನು ಅಡ್ಡಲಾಗಿ ತಡೆದಿರುವುದು. ಛೇ, ನಮ್ಮ ಈ ಹೇಳಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ಸಹೋದರಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಗಳಿಗೆಲಿ ನೀವು ಶಿವು ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತವೆಂದು ನ್ಯಾಯಸಮ್ಮತವೆಂದು ಅದು ಹೇಗೆ ಹೇಳಲು ಸಾಧ್ಯ ಕೃಷ್ಣ? ಮರತೆಯ ಪ್ರಭುವೇ ಮಹಿಮನೋ ಲಗದೆ ಮಾನಿನಿಯಾದೆನ್ನ ಮೊರೆಯಾಲಿಸಿ ಹೊರಿದುದ ಪತಿಗಳೈವರಿಂದೆನ್ನ ಪಂಥ ಸಲಿಸೈ ಪಾತಕ ಕುರುಕುಲ ಹತಮಾಗಿ ಬಿರುಮುಡಿಯ ಕಟ್ಟಿಸುವನೆ ಈಕ್ಷಿಸೆ ಜಗದ ಅಪಹಾಸ್ಯವ ಸಹಿಸನಯ್ಯ ತನುವನೀಗುವುದೊಂದೇ ರಕ್ಷೆ ಮುಕುಂದ. ಕೃಷ್ಣ 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 ಮಾಧವ
ಪರಿತಪಿಸಿದೆ ನಾನು. ಕೃಷ್ಣ, ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿವೆನಯ್ಯ. ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆನಯ್ಯ. ಬಾಳಲಿ ನೊಂದೆ ಬಹುದಿನ ನೊಂದೆ, ಬಾಳಲಿ ಬೆಂದೆ ಬಹುದಿನ ನೊಂದೆ, ಏತಕ್ಕೆ ಈ ನಿಂದನೆ ದೇವಾ, ಏತಕ್ಕೆ ಈ ನಿಂದನೆ. ಬಾಳಲಿ ಬೆಂದೆ ಬಹುದಿನ ನೊಂದೆ, ಏತಕ್ಕೆ ಈ ನಿಂದನೆ. ಕೃಷ್ಣ, ಏತಕ್ಕೆ ಈ ನಿಂದನೆ. ಸೃಷ್ಟಿಯೊಳಗೆ ಕೃಷ್ಣ, ಮಾಧವ, ಕೃಷ್ಣ, ಕೃಷ್ಣ, ಸೃಷ್ಟಿಯೊಳಗೆ ನಾ ಕಷ್ಟವ ಪಡಲಾರೆ. 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 ಕೃಷ್ಣ ಬಾಲಕ ನಮ್ಮ ಮಾಧವ ಮುರಹರಿ. ಸೃಷ್ಟ ಬಾಲಕ ನಮ್ಮ ಮಾಧವ ಮುರಹರಿ. ದಾರಿ ಕಾಣದೆ ಪರಿತಪಿಸಿದೆನಯ್ಯ. ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆನಯ್ಯ. ಕೃಷ್ಣ, 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 ಕೃಷ್ಣ. ಹೀಗಿರುವಾಗ ನಾನು ತಾನು ಏನು ಮಾಡಲು ಸಾಧ್ಯ ಅಣ್ಣ? ಧರ್ಮರಾಯ
ಧರ್ಮ ಧರ್ಮವೆಂದು ಕೊನೆಗೆ ಧರ್ಮ ಪತ್ನಿಯನ್ನೇ ಬಣವಾಗಿಟ್ಟ ಸೋತ ಧರ್ಮ ಇವರ ಅಭಿಪ್ರಾಯವು ಧರ್ಮ ಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿ. ಓಹೋ, ಭೀಮಸೇನ ಭೀಮಸೇನ, ಏಕೆ ಬಾ ಭೀಮಸೇನ. ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನು ಕೊಂದಲು ಹೋಗಿ ಅದೇ ಬಂಡಿ ಅನ್ನವನ್ನು ತಿಂದು 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 ಬಕನನ್ನು ಕೊಂದದ್ದು ಬಹಳ ವಿಚಿತ್ರವಲ್ಲವೇ? ಸುಮ್ಮನೆ ಗದಿಯನ್ನು ಏಕೆ ನಿಂತಿರುವೆ? ಅದನ್ನು ಬಿಸಟು ಕೈಗಳಿಗೆ ಸೌಟನ್ನು ಹಿಡಿದುಕೊಳ್ಳಿರಿ. ಇವರು ನನ್ನ ಪತಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ವಿಜಯ, ಸವ್ಯಸಾಚಿ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸವಂ ಪಡೆದ ಮಹಾಶೌರಿ. ಕಡೆಗೆ ವಿರಾಟನ ಮನೆಯಲ್ಲಿ ನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದ ನಾಟ್ಯ ಲೋಲ. ಸುಮ್ಮನೆ ಅಸ್ಥಿಗಳನ್ನು ಏಕೆ ನಿಂತಿರುವೆ? ಅದನ್ನು ಬಿಸಟು ಕೈಗಳಿಗೆ ಬಳೆಯನ್ನು ತೊಟ್ಟುಕೊಳ್ಳಿರಿ. ಇವರು ನನ್ನ ಪತಿ. ಅಣ್ಣ, ಸಹೋದರಿ, ಈಗ ಹೇಳು, ಇವರೆಲ್ಲ ನನ್ನ ಪತಿಗಳೇ? ಇವರೆಲ್ಲ ನನ್ನ ಪತಿಗಳೇ? ಇವರು ನನ್ನ ಪತಿಗಳಲ್ಲ, ಇವರು ನನ್ನ ಪತಿಗಳಲ್ಲ. ನನ್ನ ಭಾಗಕ್ಕೆ ಮೃತ್ಯು ಸ್ವರೂಪರು. ನನ್ನ ಈ ಬಿಚ್ಚದ ಮುಡಿಯನ್ನು ಮುಡಿಗಟ್ಟಿಸಿಕೊಳ್ಳಬೇಕಾದರೆ ನಿಮ್ಮೊಬ್ಬರ ಆಜ್ಞೆ ಆದರೆ ಸಾಕು ಅಣ್ಣ. ನಾನೀಗಲೇ ರಣರಂಗವನ್ನು ಪ್ರವೇಶಿಸಿ ನನ್ನ ವೈರಿಗಳನ್ನೆಲ್ಲ ನಾಶಪಡಿಸಿ ನನ್ನ ಈ ಬಿಚ್ಚದ ಮುಡಿಯನ್ನು ಕಟ್ಟಿಸಿಕೊಳ್ಳುತ್ತೇನೆ. ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಕೊಳ್ಳುತ್ತೇನೆ ಅಣ್ಣ, ಕಟ್ಟಿಸಿಕೊಳ್ಳುತ್ತೇನೆ. ಅಯ್ಯೋ ಅಣ್ಣ, ಕೊನೆಗೆ ನಾನು ಅಗ್ನಿಪುತ್ರಿಯಾಗಿ ಜನಿಸಿದೆ. ಕಡೆಗೆ ಅಗ್ನಿಯಲ್ಲಿ ಬಿದ್ದು ಸಾಯಬೇಕಾಗುತ್ತದೆ ಅಣ್ಣ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಹಾರ್ತನಾದ ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಿಕೊಳ್ಳಲು. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಎಂದು ಬಂಡ ದುಶ್ಯಾಸನದ ಗುಂಡಿಗೆಯ ಬಿಸಿರಂಥದೆ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು. ನುಡಿದೆಯೋ ಗಂಡು ಗಲಿನಿ ನಂದು ಢಂಬದ ನುಡಿಗಳ ಭವ ಘನಗದ ದಂಡದಿಂದ ಆ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತ ನುಡಿದೆಯ ಗಂಡು ಗಲಿನಿ ನಂದು ಢಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತ ನಿದ್ರೆಯೊಳಿಗೆಯೋ ಹಿಡಿಂಬ ಮನೋಹರ ನಿನ್ನ ಕುಹಕ ಕಂಠದ ಕರಿಳಿರುವ ಬಿಳಿ ನುಡಿ ಅಂಥಾಲಿ
ವೈರಿಗಳ ಸಿರಗಳನ್ನೆಲ್ಲ ಭೂತಾಂಗಳಿಗೆ ಆಹುತಿ ಕೊಡುವೆ. ವೈರಿಗಳ ಸಿರಗಳನ್ನೆಲ್ಲ ಭೂತಾಂಗಳಿಗೆ ಆಹುತಿ ಕೊಡುವೆ. ಪರಿಪರಿ ವಿಧದಲ್ಲಿ ಚಿಂತಿಸಲೇಕೆ, ಪರಿಪರಿ ವಿಧದಲ್ಲಿ ಚಿಂತಿಸಲೇಕೆ, ಚಿಂತಿಸಲೇಕೆ ಮನದೊಡನೆ, ಚಿಂತಿಸಲೇಕೆ ಮನದೊಡನೆ. ಸ್ವಾಮಿ, ಕಣ್ಣೀರು ಕರೆಯದಿರುವಲ್ಲವೇ, ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಣ್ಣಿರ ಕಣ್ಣಲ್ಲಿ ಶತಸಹಸ್ರ ಮಿಡಿಕಂಬನಿ ನಾನು ತರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ಎಲ್ಲವೇ ತೊಲಗಿ ಪುರುಷ ಮುದ್ಧವ ಸೆಳೆದು ತರುವೆನೋ. ದುರ್ಯೋಧನ ದುಶ್ಯಾಸರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಹೊಡೆದ ಒಡೆಗೊಟ್ಟಿ ಪೋತಕ್ಕೆ ದುರ್ಯೋಧನನ ತೊಳೆಯ. ದ್ರೌಪದ ಸುತೆ, ಕಟ್ಟಿಸುವೆನು ನಿನ್ನ ಬಿಡುಮಿಡಿಯ ನರಕಮರ್ಧನ ಹೇಳಿರನ್ನ ವಿಮತ. ನೋಡನೊಡಗೆ ನೊಳಗಿವೆದರಲ್ಲಿ ಈ ಭೂಮಿ ಗುಡಿಗೆ ಬಡಿಗೆ ಬಿರಿಯಲು ಹೊತ್ತಿನ ಮೊದಲೇ ಸಪ್ತ ಸಾಗರವು ಬೋರ್ದರೇಲೆ. ನೋಡನೊಳಗೆ ನೊಳಗಿವೆದರಲ್ಲಿ ಈ ಭೂಮಿ ಗುಡಿಗೆ ಬಡಿಗೆ ಬಿರಿಯಲು ಹೊತ್ತಿನ ಮೊದಲೇ ಸಪ್ತ ಸಾಗರವು ಬೋರ್ದರೇಲೆ. ಗುರುವರ ಶಿರವನ್ನು ಕಡೆಯಲ್ಲ ಬಿಡನ, ಗುರುವರ ಶಿರವನ್ನು ಕಡೆಯಲ್ಲ ಬಿಡನ. ಕರದಿ ಗಂಧದಲ್ಲಿ ಮಳೆಗೆ ವಿಜಯವ, ಕರದಿ ಗಂಧದಲ್ಲಿ ಮಳೆಗೆ ವಿಜಯವ. ಕುರುಕುಲವ ಹೊಳೆಯಿಡುವೆ, ಕುರುಕುಲವ ಹೊಳೆಯಿಡುವೆ. ದುರುಳ ಕೌರವನ ಪರಿಪರಿವಿಧದಲ್ಲಿ, ದುರುಳ ಕೌರವನ ಪರಿಪರಿವಿಧದಲ್ಲಿ ಕಾರ್ಮೋಡ ನಡೆಗೆ ನಡೆಯುವುದರಲ್ಲಿ ಈ ಭೂಮಿ ಹೊತ್ತಿರವುದಲ್ಲಿ ಸಪ್ತ ಸಾಗರವು ಬೋರ್ದರೇಲೆ. ವಾಸುದೇವ, ವಿಷಸರ್ಪಕ್ಕೆ ಹಾಲುಣಿಸಿ ಕಣಿಕರಿಸಿದ ಮಾತ್ರಕ್ಕೆ ವಿಷವು ಅಮೃತವಾದಿತೆ. ಅಂದು ಕರ್ಣನ ಶಿರೋ ಭೂಪತನ ಮಾಡುವುದಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿಕೊಂಡು ಈ ದೃಪದ ಕೋರಿಗೆ ಕವಿದಿರುವ ಅಪಮಾನದ ಒದಿಕೆಯನ್ನು ಕಿತ್ತೊಗೆಯದವರೆತು ಇನ್ನೆಲ್ಲಿ ಶಾಂತಿ? ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವಂ, ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವಂ. ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಪೆಸರೋ. ಹರಿಗಳ ಹತೆಗೈಯಲ್ ಅವಿತೋತ್ಸಾಹದಿಂದಿಹ, ಹರಿಗಳ ಹತೆಗೈಯಲ್ ಅವಿತೋತ್ಸಾಹದಿಂದಿಗ ಅನುಜರ ಈ ಪರಿನೋಯಿಪುದು ಕರವೆ ಧರ್ಮಜಗೆ. ಕೃಷ್ಣ ಕೃಷ್ಣ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧವು ನಡೆದೇ ತೀರಬೇಕು. ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗಧಗನೆ ಹತ್ತಿ ಹುರಿಯಲು ಆರಂಭಿಸಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕಾಳಗೈವುದು ಅಸಮತವೆನಗೆ, ಕಾಳಗೈವುದು ಅಸಮತವೆನಗೆ. ಚಾಲಿಸಬೇಡನ್ನ ಬೇಡುವೆ ದೇವ,
ಚಾಲಿಸಬೇಡನ್ನ ಬೇಡುವೆ ದೇವ ಶಾಂತಿಯಿಂದಲೇ ರಾಜವಂ ಪಡೆವ ಶಾಂತಿಯಿಂದಲೇ ರಾಜವಂ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ ಅಂದವ ಮಾಡೆಂದು ಬೇಡುವೆ ದೇವ ಕದನದಿಂದೊದಗುವ ಪಾಪದ ಫಲವೇಕೆ ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡ ಮಗೆ ಓ ದೇವ ಕದನವು ಬೇಡ ನಗೆ ಪರಮಾತ್ಮ ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ಗಳಿಸಿದ ಪುಣ್ಯವೆಲ್ಲವೂ ವ್ಯರ್ಥವಾದ ಬಳಿಕ ಪುನಃ ಅದನ್ನು ಗಳಿಸಲಾಗಿದೆ. ಅದರಂತೆಯೇ ಈ ಎಲ್ಲ ಸನ್ನಿವೇಶಗಳಿಂದ ನನ್ನ ಮನಸ್ಥಿತಿಯು ಅಸ್ಥಿರವಾಗಿದೆ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕೋಪಜ್ವಾಲೆಯು ಹಾರಲೇಬೇಕು. ನೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳೆ ಕುರಿಸಬಹುದು. ಸಹೋದರಿ ಏಕಮ್ಮ ಖಿನ್ನಲಾಗಿ ನಿದ್ರುವೆ. ತಮ್ಮಲ್ಲಿ ನಾನು ಕಡೆಯದೋಗಿ ಬೇಡುತ್ತೇನೆ, ಧರ್ಮಪುತ್ರನ ಮಾತಿನಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬಾರದು. ನನ್ನ ಬಿಚ್ಚದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿನ್ನದೇಳ. ಸಹೋದರಿ ಸಂತಪಿಸುವೆ ಏಕೆ ಸೋದರಿ ಚಿಂತೆಯಂತೆಯುವುದೇ ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ ಚಿಂತೆಯಂತೆಯುವುದೇ ಗುರುರಾಜ ಸಭೆಯಲ್ಲಿ ದುರುಳ ದುಶ್ಯಾಸನ ಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆವಾಗ ಹೊರಗಿದು ತಲೆ ತಂಗಿ ಸೀರೆಯ ಸೆಳೆವಾಗ ಹೊರಗಿದು ತಲೆ ತಂಗಿ ಕರೆಯ ಕೃಷ್ಣ 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 ಎಂದು ಕರೆಯ ಕೃಷ್ಣ ಎಂದು ಮೊರೆಯಿಡಲಾಕ್ಷಣ ಕೃಷ್ಣ ಎಂದು ಮೊರೆಯಿಡಲಾಕ್ಷಣ ವರದನಾಗಿ ಬಂದೋ ಸಲಹಲ್ಲವೇ ತಂಗಿ ವರದನಾಗಿ ಬಂದೋ ಸಲಹಲ್ಲವೇ ತಂಗಿ ಸಂತಪಿಸುವೆ ಏಕೆ ಸೋದರಿ ಚಿಂತೆಯಂತಿಗುವೆ ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ 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 ಸಹೋದರಿ ನಾನೇನೋ ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬಂದೆ. ಜೀವನ ನಾಟಕ ಸೂತ್ರಧಾರಿ ಲೀಲಾ ಮಾನುಷರೇ ದೇವ ಜೀವನ ನಾಟಕ ಸೂತ್ರಧಾರಿ ಲೀಲಾ ಮಾನುಷರೇ ಪಾಲ ಗೋಪಿಕಾ ಪ್ರೇಮಾತೀತ ಬಾಲ ಗೋಪಿಕಾ ಪ್ರೇಮಾತೀತ ನೀನೇ
ಸೋಮಲರಾಜ ಶಕುನಿ, ನಿನ್ನ ಹನ್ನದಾದರು ಅರಸ ಮಕ್ಕಳು ಆದ ನಮ್ಮನ್ನು ಅನ್ನಕ್ಕಾಗಿ ಅಂಗೈ ಚಾಚುವಂತೆ ಮಾಡಿದ ದುಷ್ಟ ದುರ್ಯೋಧನ ಮದ ದೃಷ್ಟಾಂತ ಸುಖದಲ್ಲಿರುವೆಯಾ? ನಿನ್ನ ಸಹೋದರಿಗೆ ನೀಡಿದ ವಾಗ್ದಾನವೇನಾಯಿತು? ನಿನ್ನ ರೋಷವೇನಾಯಿತು? ನಿನ್ನ ಛಲವೇನಾಯಿತು? ಏನಿ ಸೋಬಲರಾದ ಶಕುನಿಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಅಧಮ ಮರಳುಗಳೇ ಸತ್ತು! ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಓ ಮಂಡಲದೊಳಗಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸತ್ಯ ಶ್ಯಾಮಲ ಜರಿ ವನ ಸಿರಿ ಮುಖಕನರ್ಪಿತ ಸಹಸ್ರಗಾಂಕ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸಹೋದರನದ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಳನಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿ ಸುಜನನ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಕುಟಿಲ ಕುಕ್ಷಿತಿ ಕುಬುದ್ಧಿಯಿಂದ ಕುರುಕುಲ ಸಂಹಾರ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸಕ್ಕಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಏನೀ ಕುಕ್ಷಿ ಬಗೆಯ ಕೂಕ ಕಂಠದ ಕರ್ಕಶದ ಕೇಕೆ, ಏನೀ ಪ್ರಳಯಾಗ್ನಿಜ್ವಾಲೆಯಂತೆ ಪ್ರಚೋದನೆಗೈತಿರುವ ಪ್ರಚಂಡ ಭಾರತದ ಪ್ರಳಯ ತಾಂಡವ, ಅಖಂಡ ಭರತ ಖಂಡಕ್ಕೆ ಕೂಕ ಕುಕ್ಷೀಕತೆಯ ಪ್ರವೀಣ ಆಶ್ಚರ್ಯ ಮಹಾನಿಪುಣ ಈ ಸೋಮಲರಾದ ಶಕುನಿ ಒಡನೆ ನಿಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷೇಕೆ ಕಾರಣಕರ್ತನಾದ ದುರ್ಮರ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಒಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ ಈಗಲೂ ನನ್ನ ಗುಂಡಿಗೆಯೂ ನಡುಗುತ್ತಿರುವ ಕೈ ಕಾಲುಗಳು ಕಂಪಿಸುತ್ತಿರುವುದು, ಆ ರಕ್ತವು ಕುದಿಯುತ್ತಿರುವುದು ದುರ್ಯೋಧನ. ಅಂದು ನೀರು ನೀಡುತ್ತಿದ್ದ ಒಂದು ಹಿಡಿ ಅನ್ನ ಒಳಲೆ ನೀರು ಆ ನನ್ನ ಹತಭಾಗ್ಯ ಸಹೋದರೆಲ್ಲರೂ ಸೇರಿ ಆ ಹಿಡಿ ಅನ್ನ ಒಳ್ಳೆ ನೀರನ್ನು ನನಗೆ ನೀಡಿ ನಿನ್ನ ಮೇಲೆ ಛಲ ತೀರಿಸಲೆಂದೇ ಒಬ್ಬೊಬ್ಬರಾಗೆ ಹತರಾದರು ದುರ್ಯೋಧನ, ಹತರಾದರು.
ದಾರುಣ ದೃಶ್ಯ ಇನ್ನು ನನ್ನ ಸ್ಫಟಿಪಡಲದಿಂದ ಚಳೆಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಕ್ಕಿ ಕುಶಲಾಗಿರುವ ನನ್ನ ಈ ದೇಹವನ್ನು ಅಣುವಣುವಾಗಿ ಚಿತ್ತರಿಸಿ ನೋಡಿದರು. ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಉರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜಗಳಿಂದ ಓಲೈಸಿಕೊಳ್ಳುತ್ತಾ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳನ್ನು ಗಾಳಿ ಗೋಪುರವಾದವು ದುರ್ಯೋಧನ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನುಡಿಗಳನ್ನು ಅನುಸರಿಸಿ ಹೊಡಿಗಡಿಗೂ ನಿನ್ನ ದಾರಿಯನ್ನು ಹೊಡ್ಡಗಟ್ಟಿ ಹೊದ್ದ ದಾರಿಯಲ್ಲೇ ನಡೆಸುವೆನು. ದುರ್ಯೋಧನ, ಇಂದಿನಿಂದ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ ಅಣ್ಣ ಹಳಬೇಡಿ ನನ್ನ ಆತ್ಮಹತ್ಯೆ, ಹಳಬೇಡಿ 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 ಹಳಬೇಡಿ. ದುರ್ಯೋಧನನ 99 ಮಂದಿ ಸೋದರ ರುಂಡಗಳಿಂದ ನರಕದಲ್ಲಿ ನಿನಗೆ ನಿರಂಜನವನ್ನು ಮಾಡಿಸಿದ ಕೌರವ, ನರಕದಲ್ಲಿ ನಿನಗಾಗುವ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆ ಅತಿ 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 ಭಯಂಕರವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡುವುದಿಲ್ಲದ ಹಾಗೆ ಮಾಡಿ ನರಕದ ಮಾರ್ಗವನ್ನು ಹಿಡಿಸುವೆ ದುರ್ಯೋಧನ, ನರಕದ ಮಾರ್ಗವನ್ನು ಹಿಡಿಸುವೆ ನಿನಗೆ. ನಿನಗೆ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಮಾವ,
ನಾನು ಮಾಡಿದ ಕಾರ್ಯವು ಯುಕ್ತವಾಯಿತೇ ಅಥವಾ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಉತ್ತಮರ್ಮಾದಿಗಳು ತನ್ನ ಸೈನ್ಯ ಸಮೇತರಾಗಿ ಹೊರಟಿರೆಂದು ಈ ದಿನ ದೂತನ ಸಮಾಚಾರವನ್ನು ತಂದನಲ್ಲವೇ? ಮಾವ, ದೂತನ ವಿಚಾರದಿಂದ ತೃಪ್ತಿಗೊಂಡ ಅಲ್ಪಸಂಖ್ಯೆ ರಣಕ್ಷೇತ್ರದಲ್ಲಿ ಅಲಂಕರಿಸಿ ನಿಂತಿರಲಿ. ಜ್ಞಾತಿ ಹಿಂಸೆ ಸಹಿತ ಉಚಿತವೇ? ಅಂದು ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ಅವನ ಮಾತನ್ನು ನಾನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಫಲಿಕವಲ್ಲ ಬಿಡಯ್ಯ. ನಾವು ಸಹಿಸನು ಯಾದವನ ಮೋಸ, ನಾವು ಸಹಿಸನು ಯಾದವನ ಮೋಸ, ನಾವು ಸಹಿಸನು ಯಾದವನ ಮೋಸ. ಮಾಧವಂತನಿಗೆ ಆಧಾರದಿಂದ ಅಗ್ರಜ ಸಹೋದರ, ಮಾಧವಂತನಿಗೆ ಆಧಾರದಿಂದ ಅವನ ಮರಣವ ಮನ್ನಿಸುವುದೇ. ಮಾಧವಂತನಿಗೆ ಆಧಾರದಿಂದ ಅವನ ಅಪರಾಧವ ಮನ್ನಿಸುವುದೇ. ಕ್ರೋಧವನ್ನೆನಿಸಿದ ಮಾಧವನುಳುಬಿಡು, ಕ್ರೋಧವನ್ನೆನಿಸಿದ ಮಾಧವನುಳುಬಿಡು. ನಾ ಸಹಿಸನು ಯಾದವನ ಮೋಸ, ನಾ ಸಹಿಸನು ಯಾದವನ ಮೋಸ, ನಾ ಸಹಿಸನು ಯಾದವನ ಮೋಸ. ಅಗ್ರಜ, ಕೃಷ್ಣನು ಹಸ್ತಿನಾವತಿಯಲ್ಲಿ ಆ ಪಾಂಡವರ ವಿಚಾರವಾಗಿ ಶಾಂತಿ ಸಂಧಾನ ನಡೆಸುವಂತೆ. ಏನು ಪಾಂಡವರ ರಾಯಭಾರಿಯಾಗಿ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಹೌದು ಅಗ್ರಜ. ನಡೆ ಸಹೋದರ, ಸತ್ಕಾರ ಕೂಟ ಏರ್ಪಡಿಸು ನಡೆ. ಅಗ್ರಜ, ಅಗ್ರಜಾನ್ವಿತಕ್ಕೆ ಯದು ನಂದನನು, ಅಗ್ರಜಾನ್ವಿತಕ್ಕೆ ಯದು ನಂದನನು. ಆಸಿ ಪುತ್ರ ವಿದುರನಂ ಸಂಧಿಸಲ್ ಜನಕುಟಿ ಈರಂಗ ಹೋಗಿರ್ಪನೆ. ಜನಕುಟೀರಗ ಹೋಗಿರ್ಪನೆ ಸಹಿಸಲ ಸದಳವು ಎನಗೆ ಅಗ್ರಜ. ಅಗ್ರಜ, ನಮ್ಮ ಸತ್ಕಾರವನ್ನು ನಿರಾಕರಿಸಿ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರ್ಪಿತನಾದ ವಿದುರನನ್ನು ಆಚರಿಸುವರು. ನೋಡಿ ಅಗ್ರಜ, ಎಷ್ಟೊಂದು ಅಪಮಾನ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರು. ಈ ದಿನ ಭಕ್ತನ ಸತ್ಕಾರದ ನಂತರ ನಾಳೆ ನಮ್ಮ ರಾಜ್ಯಸಭೆಗೆ ಬಂದೇ ಬರುವನು. ನಡೆ ದುಡುಕಬೇಡ. ಅಗ್ರಜ, ನೆಟ್ಟಗೆ ನಮ್ಮ ಅರಮನೆಗೆ ಬಾರದೆ ಆ ವಿದುರನ ಮನೆಗೆ ಹೋದ ಕೃಷ್ಣನ್ಗೆ ಸತ್ಕಾರವಂತೆ ಸತ್ಕಾರ. ಅಗ್ರಜ, ಈ ಸತ್ಕಾರವು ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ, ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನ ಸ್ವರೂಪವನ್ನ. ಮದಗಜಗಳೆಷ್ಟಾದರೂ ಸಿಂಹಕ್ಕೆ ಸಾಟಿ ಹಾಕಬಲ್ಲದ ಶಕುನಿ. ಅಂದ ಹಾಗೆ ಈಗ ನಾವು ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ಶಾಂತಿ ಸನಾಂದಾನಕ್ಕಾಗಿ ಇಲ್ಲಿ ಬಂದವನಲ್ಲ ಕೌರವೇಶ್ವರ. ಹೋಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮುರುಕು ಜೋಪಡಿನೂ ಆಶ್ರಯಿಸಿದ್ದಾನೆ. ಭಕ್ತಿ ವೈರಗಳ ಪ್ರದರ್ಶನಕ್ಕೆ ಮರುಳಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೋ ನಾ ಕಾಣೆ. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪದನು. ಭಾರತ ವರ್ಷದಲ್ಲಿ ಕ್ಷತ್ರಿಯನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ಭಕ್ತಿ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಕುನೆ, ಜರಾಸಂಧ, ಶಿಶುಪಾಲ ನಿನಗೆ ಎಂತ ಮಿತ್ರಯ್ಯ?
ಹೌದು ಮಾವ. ಕಾರಣವಿಲ್ಲದೆ ಅವನನ್ನು ಸಂಹರಿಸಿದ್ದ ಕಂಸನನ್ನು ಒದಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ಸಹೋದರನನ್ನು ಸುರಪಾನ ಬ್ರಹ್ಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ? ಆ ನಂದಗೋಪಾಲನ ಮನೆ ಬಾಗಿಲು ನಿಂತು ಸಂಧಿಯಾಚನೆ ಮಾಡುವುದು ಈ ಕೌರವೇಶ್ವರನಿಗೆ ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷಯದ ಅವನನ್ನು ಕಿತ್ತು ಬಳಿಕ ಅದರೊಳಗೆ ಸರಸ ಮಾಡಬಹುದಲ್ಲವೇ? ಯೋಧನ, ಕೃಷ್ಣನಿಗಿಂತ ಅವನ ನಿಜೋನ್ಮತ್ತ ಯಾದವರು ಸೈನ್ಯವು ನಿನಗೆ ಹೆಚ್ಚಿನ ಅವಶ್ಯಕತೆವಾಗಿತ್ತು. ಹೌದು ಮಾವ. ಒಂದು ವೇಳೆ ಕೃಷ್ಣನ್ ನಿನ್ನ ಪಕ್ಷ ವಹಿಸಿದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಕೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನ ಪಾರು ಮಾಡಿದನೆಯ ಮಾವ. ಈಗ ಆ ಮಾಯಾ ಮೇಲಿನ ದ್ವೇಷದಿಂದ ಆ ನಿರ್ಭರಾದಿ ಪಾಂಡವರನ್ನು ಇಪ್ಪಿಸಬೇಕಾಗುವುದಲ್ಲ. ಇದಾವ ಧರ್ಮ ಸಂಕಟ ಮಾವ, ಇದಾವ ಧರ್ಮ ಸಂಕಟ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞೆ ಇದ್ದರೂ ಇರಬಹುದು. ಒಂದು ವೇಳೆ ನೀನು ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾಣಬಹುದು. ಮತ್ತೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲೆ ನಷ್ಟವಾಯಿತು. ಹೌದು. ಪುನಃ ಅದನ್ನು ಒಂದೊಂದರೇನು ಕ್ಷತ್ರಿಯ ವೀರರಿಂದ ಅನುಮಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚಲಾಂಜಲಿ ಹಿಡಿಯುವುದು ನಿನಗೆ ಉಚಿತವೇ ದುರ್ಯೋಧನ? ಹೌದು ಮಾವ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ಮಾವ? ಇನ್ನು ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ನಾನು ಬಿಡುವುದಿಲ್ಲ. ಆಹಾ, ಇದೇನಿಲ್ಲಯ್ಯ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿಗೂ ಸಂಧಿಯ ಪ್ರತಿಷ್ಠೆಗೆ ತೋರುತ್ತಿರುವ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಏನದು ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು ಮಾವ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಇದರಲ್ಲಿ ಗೆದ್ದರೆ ಯೋಗ್ಯವಾದ ಬಹುಮಾನ ಯಾರಿಗೋ? ಮತ್ಯಾರಿಗೆ? ನಿನಗೆ ಮಾವ. ಮಾವ, ನಡೆ ಹೋಗೋಣ. ನಡೆ ಸಾರ್ವಭೌಮ, ನಡೆ ಚಕ್ರವರ್ತಿ, ನಡೆ. ಕುರುಡನ ಮಗನೇ ನಡೆ. ಕುರುಕುಲದ ಕುನಿಯೇ ನಡೆ. ದುರ್ಯೋಧನ, ನಿನ್ನ ಸತಿ ಭಾನುಮತಿ ಮಂಡಕೆದಿರಿ ಮುಂದೆ ಯಾಗಿ ಎಂದು ನಿನ್ನ ಮೃತ ದೇಹದ ಮುಂದೆ ಒಂದೇ ಶಕುನಿ ಮನಸ್ಸಿಗೆ ಶಾಂತಿ, ಒಂದೇ ಶಕುನಿ ಮನಸ್ಸಿಗೆ ಆನಂದ, ಒಂದೇ ಶಕುನಿ ಮನಸ್ಸಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರು ಕುರುಕ್ಷೇತ್ರದ
ವಂಶ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕೌರವ ವಂಶ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರ್ಗ ಪಜಯವೋ. ಪಾಂಡವರಿಗೆ ಜಯವೋ, ಆ ಕೌರವರ್ಗ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಸೇಡಿನ ಸರ್ಪದ ಎಡೆಮೆಟ್ಟಿ ಕಾಕೋಟಕ ವಿಷವನ್ನು ನಾನೆಟ್ಟಿ. ಸೇಡಿನ ಸರ್ಪದ ಎಡೆಮೆಟ್ಟಿ ಕಾಕೋಟಕ ವಿಷವನ್ನು ನಾನೆಟ್ಟಿ. ವಿಷದ ಜ್ವಾಲೆಯಲ್ಲಿ ವಂಶವ ನಾಶ ಮಾಡುವೆ. ವಿಷದ ಜ್ವಾಲೆಯಲ್ಲಿ ನಿನ್ನ ವಂಶವ ನಾಶ ಮಾಡುವೆ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರ ಆನಂದ.